ಕ್ಯಾಂಪಸ್ ಟೈಮಿಗೆ ಸ್ವಾಗತ. ಇದು ಕ್ಯಾಂಪಸ್ ಕತೆ ನಿಮ್ಮ ಜೊತೆ. ನಾನು ಮನುಜನೇಹಿಗ. ಶಾಲೆ ಅಂದರೆ ಇದು ಜ್ಞಾನ ದೇಗುಲ. ಶಾಲೆ ಅಂದರೆ ಅದು ಹೀಗೆ ಇರಬೇಕು ಎಂಬ ಕಲ್ಪನೆ, ಅಭಿಪ್ರಾಯ ನಿಮ್ಮಲ್ಲಿದೆ. ಆದರೆ ನಿಮ್ಮೆಲ್ಲರ ಕಲ್ಪನೆಗೂ ಮೀರಿದ ಒಂದು ಅದ್ಭುತ ಶಾಲೆಯನ್ನು ನಿಮಗೆ ನಾವು ತೋರಿಸ್ತಿದ್ದೀವಿ. ಇದು ಈ ವಾರದ ವಿಶೇಷ ಆಳ್ವಾಸ್ ಚಿಣ್ಣರ ಸಿರಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಶಾಲೆಗೆ ಬರಕ್ಕೆ ತುಂಬಾ ಹಠ ಮಾಡ್ತಾರೆ, ಅಪ್ಪ ಅಮ್ಮನ್ನ ತುಂಬಾ ಸತಾಯಿಸ್ತಾರೆ. ಆದ್ರೆ ಈ ಶಾಲೆಗೆ ಬರಕ್ಕೆ ಮಾತ್ರ ತುಂಬಾ ಖುಷಿ ಪಡ್ತಾರೆ, ಶಾಲೆನ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಶಾಲೆಗೆ ಹೋಗು ಅಂದ್ರೆ ಅಳು ಮಕ್ಕಳು ಇವರಲ್ಲ. ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡಿಯೋದು ಕೂಡ ಕಮ್ಮಿನೇ. ಇದಕ್ಕೆ ಬದಲು ನಗ್ನಗ್ತಾ ಶಾಲೆಗೆ ಬರ್ತಾರೆ, ಖುಷಿಯಿಂದ ಹಾಡಿ ಕುಣಿತಾರೆ, ತಮ್ಮ ಶಾಲೆಯನ್ನ ತುಂಬಾ ಇಷ್ಟಪಡ್ತಾರೆ. ಮಕ್ಕಳು ಇಷ್ಟೊಂದು ಇಷ್ಟಪಡೋ ಶಾಲೆ ಯಾವುದು ಅಂತೀರಾ? ಎಸ್, ಇದು ಆಳ್ವಾಸ್ ಶಾಲೆ. ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೃಹತ್ ಸಮೂಹದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವರ ಕನಸಿನ ಕೂಸಾಗಿರುವ ಈ ಶಾಲೆ ಪುಟ್ಟ ಮಕ್ಕಳ ನೆಚ್ಚಿನ ತಾಣವೂ ಹೌದು. ಮಕ್ಕಳ ಈ ಅಚ್ಚುಮೆಚ್ಚಿಗೆ ಕಾರಣ ಕೂಡ ಇದೆ. ಆಳ್ವಾಸ್ ಶಾಲೆಯ ವಾತಾವರಣವೇ ಅಂತಹದ್ದು. ಪ್ರೀತಿಯಿಂದ ಪಾಠ ಹೇಳಿಕೊಡೋ ಟೀಚರ್ಗಳು, ಮುದ್ದಾದ ಪುಟಾಣಿ ಸ್ನೇಹಿತರು, ಅಂದವಾದ ಶಾಲೆ, ಭಯಮುಕ್ತ ವಾತಾವರಣ. ಒಂದು ಪುಟ್ಟ ಮಗುವಿಗೆ ಇದಕ್ಕಿಂತ ಹೆಚ್ಚೇನು ಬೇಕು ಹೇಳಿ? ಈ ಪುಟಾಣಿಗಳ ಕಲಿಕೆಯ ಪ್ರಪಂಚವೇ ಬೇರೆ. ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳೋದಕ್ಕಿಂತ ಚಟುವಟಿಕೆಗಳ ಮೂಲಕ ಕ್ರಿಯಾತ್ಮಕವಾಗಿ ಪಾಠ ಕಲಿಸೋದು ತುಂಬಾ ಮುಖ್ಯವಾಗುತ್ತೆ. ಇದೇ ಕಾರಣಕ್ಕೆ ಇಲ್ಲಿಯ ಮಕ್ಕಳಿಗಾಗಿ ವಿಶೇಷ ಕಲಿಕಾ ವಿಧಾನವನ್ನು ಅನುಸರಿಸಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ತರಗತಿಯನ್ನು ಮಾಡಲಾಗಿದೆ. ಆಕ್ಟಿವಿಟೀಸ್ ಅಂದರೆ ತುಂಬ ಇದೆ. ಅದರಲ್ಲಿ ನಾವು ಅದಕ್ಕೊಂತ ಒಂದು ರೂಮನ್ನೇ ಇದು ಮಾಡಿದ್ದೇವೆ. ತುಂಬ ಬೇರೆ ಬೇರೆ ಥರದ್ದು ಆಟ ಸಾಮಾನುಗಳು, ಅದು ಎಜುಕೇಟಿವ್. ಅವರಿಗೆ ಮ್ಯಾಥ್ಸಿದು ಕಾನ್ಸೆಪ್ಟ್ ಆಗಲಿ, ಲೆಟರ್ಸಿದ್ದು ರೆಕಗ್ನೈಸೇಷನ್ ಆಗಲಿ, ಪ್ರತಿಯೊಂದು ವಿಷಯ ಕಲಿಸುವುದನ್ನು ಹೇಗೆ ಅಂತ ಆ ರೂಮಲ್ಲಿ ಪ್ರತಿಯೊಂದು ಆಟ ಸಾಮಾನನ್ನು ನಾವು ಬೇರೆ ಬೇರೆ ಕಡೆಯಿಂದ ತರಿಸಿ ಇಟ್ಟಿದ್ದೇವೆ. ಆಕ್ಟಿವಿಟಿ ಅಂತ ಹೇಳಿದರೆ ಗ್ರೈನ್ಸ್ ಸ್ಟಿಕ್ ಮಾಡೋದು, ಪೇಪರ್ ಸ್ಟಿಕ್ಕಿಂಗ್, ಕ್ರಾಫ್ಟ್, ಡ್ರಾಯಿಂಗ್, ಕಲರಿಂಗ್, ಮತ್ತು ಪಜಲ್ಸ್, ಆ ಥರ ಎಲ್ಲ ತುಂಬ ಮಕ್ಕಳ ಮನಸ್ಸನ್ನು ಸುಲಭವಾಗಿ ಆಕರ್ಷಿಸಬಲ್ಲ, ಅವರ ಕ್ರಿಯಾತ್ಮಕತೆಯನ್ನು ಮತ್ತಷ್ಟು ಹೆಚ್ಚಿಸುವ ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸಲಾಗುತ್ತದೆ. ಗಣಿತದ ವಿಭಿನ್ನ ಕಲಿಕಾ ಮಾದರಿಗಳು, ಬಣ್ಣಗಳು, ಆಕೃತಿಗಳು, ಸೃಜನಶೀಲತೆ, ಕುಶಲಮತಿಯನ್ನು ಹೆಚ್ಚಿಸುವ ಸಾಧನಗಳು ಇಲ್ಲಿವೆ. ತುಂಬಾ ವೈಜ್ಞಾನಿಕವಾಗಿ, ಪ್ರಯೋಗಾತ್ಮಕವಾಗಿ ನಿರ್ಮಿಸಿರುವ ಈ ಆಕ್ಟಿವಿಟಿ ರೂಮ್ ಆಳ್ವಾಸ್ ಪುಟಾಣಿಗಳ ಫೇವರೇಟ್ ಪ್ಲೇಸ್. ಅಂದ್ಹಾಗೆ ಇಲ್ಲಿ ಮಿನಿ ಲೈಬ್ರರಿ ಕೂಡ ಇದೆ. ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವ ಬಣ್ಣ ಬಣ್ಣದ ಪುಸ್ತಕಗಳು, ಸಚಿತ್ರ ವಿವರವಿರುವ ಕಥೆ ಪುಸ್ತಕಗಳು ಇಲ್ಲಿವೆ. ತಮಗೆ ಬೇಕಾದ ಪುಸ್ತಕ ಓದಲು, ಮನಸ್ಸಿಗೆ ಬಂದ ಸಾಮಗ್ರಿಗಳನ್ನು ಎತ್ತಿಕೊಂಡು ಆಟವಾಡಲು ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಅಭಿವ್ಯಕ್ತಪಡಿಸುವಲ್ಲಿ ಈ ಆಕ್ಟಿವಿಟಿ ರೂಮ್ನ ಪಾತ್ರ ತುಂಬಾ ಮಹತ್ವದ್ದು. ಮಕ್ಕಳ ಈ ಆಟ ಪಾಠ ಕೇವಲ ಆಕ್ಟಿವಿಟಿ ರೂಮ್ಗೆ ಸೀಮಿತವಾಯಿತೆಂದು ನೀವು ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು. ಹೊರಗಡೆ ಮೈದಾನದಲ್ಲಿ ನಿರ್ಮಿಸಲಾಗಿರುವ ಚಿಕ್ಕದಾದ ಆದರೆ ಅಷ್ಟೇ ಮುದ್ದಾದ ಗಾರ್ಡನ್ ಒಂದಿದೆ. ಅತ್ಯಾಕರ್ಷಕ ಬಣ್ಣಗಳಿಂದ ಮಕ್ಕಳ ಮನಸೂರೆಗೊಳ್ಳುವ ಈ ಪುಟ್ಟ ಗಾರ್ಡನ್ ಅವರ ಆಸಕ್ತಿಯ ಕೇಂದ್ರ ಬಿಂದುವೂ ಹೌದು. ಆಕ್ಟಿವಿಟಿ ರೂಮ್ ಮಕ್ಕಳಿಗೆ ಮಾನಸಿಕ ಬೆಳವಣಿಗೆ ನೀಡಿದರೆ, ಈ ಅಂದದ ಗಾರ್ಡನ್ ಅವರನ್ನು ದೈಹಿಕವಾಗಿ ಸದೃಢವಾಗಿಸುತ್ತಿದೆ. ಆಳ್ವಾಸ್ ಪ್ರಾಥಮಿಕ ಶಾಲೆಯನ್ನು ತುಂಬಾ ಚಂದವಾಗಿಸುವುದು ಅಲ್ಲಿಯ ಸುಂದರ ವಾತಾವರಣ. ಕ್ಯಾಂಪಸ್ನಲ್ಲಿರುವ ವರ್ಣಮಯ ಚಿತ್ರಗಳು ಶಾಲೆಯ ಅಂದವನ್ನು ಹೆಚ್ಚಿಸಿವೆ. ಆಳ್ವಾಸ್ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹೆಜ್ಜೆ ಇರಿಸುತ್ತಿದ್ದಂತೆಯೇ ಯಾವುದೋ ಕಲಾತ್ಮಕ ಲೋಕಕ್ಕೆ ಪ್ರವೇಶಿಸುತ್ತಿದ್ದೇವೆ ಎಂಬ ಭಾವನೆ ಮೂಡುವುದು ಸಹಜ. ಮಕ್ಕಳಿಗಾಗಿ ನಿರ್ಮಿಸಿದ ಅರಮನೆಯಂತಿರುವ ಈ ಶಾಲೆಯನ್ನು ಚಿಣ್ಣರ ಲೋಕವೆಂದು ಕರೆದರೆ ತಪ್ಪಾಗಲಾರದು. ಶಾಲೆಯ ಹೊರಾಂಗಣವನ್ನು ಅಲಂಕರಿಸಿರುವುದು ವರ್ಲಿ ಪೇಂಟಿಂಗ್ಗಳು.
ಈ ಕಲೆಯನ್ನು ಎಷ್ಟು ಮನೋಜ್ಞವಾಗಿ ರೂಪಿಸಲಾಗಿದೆ ಎಂದರೆ ಮಕ್ಕಳ ಮನಸ್ಸನ್ನು ಸೃಜನಶೀಲತೆ ಸಂಸ್ಕೃತಿಯೆಡೆಗೆ ಸೆಳೆಯುವ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತದೆ. ಆವರಣದ ಬಲಭಾಗದ ಗೋಡೆಗಳಲ್ಲಿ ಕಬಡ್ಡಿ, ಕುಂಟೋಬಿಲ್ಲೆ, ಚೌಕಾಬಾರ, ಅಳಗುಣಿಮಣೆಯಂತಹ ಗ್ರಾಮೀಣ ಕ್ರೀಡೆಗಳನ್ನು ಚಿತ್ರಿಸಿದ್ದರೆ ಎಡಭಾಗದ ಗೋಡೆಗಳನ್ನು ಗ್ರಾಮೀಣ ಕಲೆ ಹಾಗೂ ಉತ್ಸವಗಳಾದ ಯಕ್ಷಗಾನ, ದೊಡ್ಡಾಟ, ಬಯಲಾಟ, ರಥೋತ್ಸವಗಳ ಮೂಲಕ ಅಲಂಕರಿಸಲಾಗಿದೆ. ಗೋಡೆಗಳ ಮೇಲ್ಭಾಗದಲ್ಲಿ ವಾದ್ಯಗಳನ್ನು ಹಿಡಿದು ನಿಂತ ಪುಟ್ಟ ಹುಡುಗರ ಗೊಂಬೆಗಳು ಒಂದೆಡೆ ಇದ್ದರೆ, ಇನ್ನೊಂದು ಭಾಗದಲ್ಲಿ ವೈವಿಧ್ಯಮಯ ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿರುವ ಪ್ರತಿಯೊಂದು ಕಲೆಯಲ್ಲಿಯೂ ಗ್ರಾಮೀಣ ಭಾಗದ ಸೊಗಡನ್ನು ನೋಡಬಹುದಾಗಿದ್ದು, ಆವರಣಕ್ಕೆ ಗ್ರಾಮ್ಯ ಸ್ಪರ್ಶದ ಮೂಲಕ ಜೀವಂತಿಕೆ ತುಂಬಲಾಗಿದೆ. ಇನ್ನು ಆವರಣದ ಒಳಭಾಗದಲ್ಲಿರುವ ಮಧುಬನಿ ಕಲೆ ಆವರಣವನ್ನು ಮತ್ತಷ್ಟು ಅಂದಗಾಣಿಸಿದ್ದು, ಮಕ್ಕಳ ಸೃಜನಶೀಲತೆಗೆ ಪ್ರೇರಣೆಯೊದಗಿಸಿದೆ. ಅಂದಾಗೆ ಈ ಎಲ್ಲ ವರ್ಣಕಲೆಗಳು ಮೂಡಿ ಬಂದಿದ್ದು ಭಾಸ್ಕರ್ ನೆಲ್ಯಾಡಿ ಎಂಬ ಅನುಪಮ ಕಲಾವಿದ ಹಾಗೂ ಅವರ ವಿದ್ಯಾರ್ಥಿಗಳ ಕೈಚಳಕದಿಂದ. ಇನ್ನು ಆವರಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ನಿಮ್ಮನ್ನು ಕ್ಷಣಕಾಲ ಗೊಂದಲಕ್ಕೀಡು ಮಾಡೋದು ಕಲ್ಲಾಗಿ ನಿಂತ ಮಕ್ಕಳು. ಆಶ್ಚರ್ಯ ಆಯ್ತಾ? ಎಸ್, ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಾಲೆಯೆಡೆಗೆ ಇನ್ನೂ ಆಕರ್ಷಿತರನ್ನಾಗಿಸಲು ಇಲ್ಲಿ ಶಾಲಾ ಮಕ್ಕಳ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ. ಕೈಯಲ್ಲಿ ಪುಸ್ತಕ, ಹೆಗಲಲ್ಲಿ ಶಾಲಾ ಬ್ಯಾಗ್ಗಳನ್ನು ಹಾಕಿಕೊಂಡು ಉತ್ಸಾಹದ ಆನಂದದ ಚಿಲುಮೆಗಳನ್ನು ಚಿಮ್ಮಿಸುತ್ತಿರುವ ಈ ಬೊಂಬೆಗಳು ಪುಟ್ಟ ಮಕ್ಕಳಲ್ಲೂ ಕೂಡ ಅದೇ ಉತ್ಸಾಹವನ್ನು ಧಾರೆ ಎರೆಯುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಅಲ್ಲಿಯೇ ಸುಮ್ಮನೆ ಕುಳಿತಿರುವ ಆಮೆ, ಕಪ್ಪೆ, ನಾಯಿಗಳು ಮಕ್ಕಳ ಮುಗ್ಧತೆಯನ್ನು ಸೂರೆಗೊಳ್ಳುವಲ್ಲಿ ಸಹಕಾರಿಯಾಗಿವೆ. ಪ್ರಾಥಮಿಕ ಶಾಲೆಯ ಈ ಪುಟಾಣಿಗಳ ಸಂತೋಷದಲ್ಲಿ ತಾವು ಕೂಡ ಭಾಗಿದಾರರು ಎಂಬುದನ್ನು ಇವು ಸಾರಿ ಸಾರಿ ಹೇಳುತ್ತಿವೆ. ಈ ಸಂತಸದ ಶಿಲ್ಪಗಳಿಗೆ ಕಲಶವಿಟ್ಟಂತಿರುವುದು ಆವರಣದಲ್ಲಿ ನಗುತ್ತಿರುವ ಹಸಿರು ಗಿಡಗಳು, ಅರಳಿ ನಿಂತ ಹೂವುಗಳು. ಗ್ರಾಮೀಣತೆಯೆಡೆಗೆ ಮಕ್ಕಳನ್ನು ಸೆಳೆದಂತೆ ಅವರಲ್ಲಿ ಪರಿಸರ ಪ್ರೇಮದ ಸಸಿಯನ್ನು ಹುಟ್ಟುಹಾಕುವುದು ಕೂಡ ವಿದ್ಯಾಸಂಸ್ಥೆಯ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಶಾಲಾ ಆವರಣದಲ್ಲಿ ವೈವಿಧ್ಯಮಯ ಪುಷ್ಪಗಳು, ಅಲಂಕಾರಿಕ ಸಸ್ಯಗಳು ಹಾಗೂ ಇತರೆ ಸಸ್ಯಗಳನ್ನು ಜೋಡಿಸಿಡಲಾಗಿದೆ. ಈ ಆವರಣವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದು ಶಾಲೆಯ ದೊಡ್ಡ ಹೆಗ್ಗಳಿಕೆ. ಸಂಜೆ ಮಕ್ಕಳು ಮನೆಗೆ ಮರಳುತ್ತಿದ್ದಂತೆಯೇ ಇಡೀ ಆವರಣವನ್ನು ಶುಚಿಗೊಳಿಸಲಾಗುತ್ತದೆ. ಶಿಲ್ಪಗಳಿಗೆ, ಹಸಿರು ಸಸ್ಯಗಳಿಗೆ ನೀರುಣಿಸಿ ಮರುದಿನದ ಮಕ್ಕಳಾಟಕ್ಕೆ ಮತ್ತೆ ಸಜ್ಜುಗೊಳಿಸಲಾಗುತ್ತದೆ. ನೀವು ಆವರಣವನ್ನು ದಾಟಿ ಶಾಲೆಯೊಳಗಡೆ ಹೆಜ್ಜೆ ಇಟ್ಟ ತಕ್ಷಣ ನಿಮ್ಮನ್ನು ಸ್ವಾಗತಿಸುವುದು ಇಲ್ಲಿರುವ ಲೋಹ ಸಾಮ್ರಾಜ್ಯ. ಆವರಣದ ಹೊರಗಡೆ ವರ್ಣಕಲೆ, ಶಿಲ್ಪಕಲೆ ನಿಮ್ಮ ಕಣ್ಣನ್ನು ತಣಿಸಿದ್ದರೆ, ಶಾಲೆಯ ಒಳಗಿರುವ ಲೋಹದ ವಿಭಿನ್ನ ಕಲಾಕೃತಿಗಳು ನಿಮ್ಮ ಮನಸ್ಸನ್ನು ಮುದಗೊಳಿಸುತ್ತದೆ. ಕೃಷ್ಣರಾಧೆ, ತಾಯಿ ಮಗು, ಹಳ್ಳಿ ಹೆಂಗಸರು, ಹಳೆಯ ಕಾಲದ ವಾಹನಗಳು, ಗಣಪತಿ ವಿಗ್ರಹಗಳು ಸೇರಿದಂತೆ ಹಲವಾರು ಕಲಾಕೃತಿಗಳು ಇಲ್ಲಿದ್ದು ಇವನ್ನು ದೇಶ ವಿದೇಶಗಳಿಂದ ತರಿಸಲಾಗಿದೆ. ಈ ಕಲಾಕೃತಿಗಳ ಹಿಂದೆ ವೈವಿಧ್ಯಮಯ ಅರ್ಥಗಳು ಅಡಗಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆ ಸಾರುವ ಸಂದೇಶವನ್ನು ಈ ಕಲಾಕೃತಿಗಳು ನೀಡುತ್ತವೆ. ಕಲೆಗೆ ಎಂದಿಗೂ ಬೆಲೆ ಕಟ್ಟಲಾಗದು ಎಂಬ ಮಾತನ್ನು ಈ ಕಲಾಕೃತಿಗಳು ಸಾಬೀತುಪಡಿಸುತ್ತಿವೆ. ಆಳ್ವಾಸ್ ಪ್ರಾಥಮಿಕ ಶಾಲೆ ಒಂದು ಅದ್ಭುತವೇ ಸರಿ, ಆದರೆ ಇದೇ ಅಚ್ಚರಿಗಳು ಆಳ್ವಾಸ್ ಪ್ರೌಢಶಾಲೆಯಲ್ಲಿ ಇರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಆಳ್ವಾಸ್ ಪ್ರೌಢಶಾಲೆ ಹೇಗಿದೆ ನೀವೇ ನೋಡಿ. ಪುತ್ತಿಗೆಯ ಪ್ರಶಾಂತ ವಾತಾವರಣದಲ್ಲಿ ತಲೆ ಎತ್ತಿ ನಿಂತಿರುವ ಆಳ್ವಾಸ್ ಶಾಲೆಗಳು ಸಮತೋಲಿತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರೆಯಲು ನಿರಂತರವಾಗಿ ಪ್ರಯತ್ನಿಸುತ್ತಿವೆ. ಒಂದು ಮಗುವನ್ನು ದೇಶದ ಸತ್ಪ್ರಜೆಯಾಗಿಸಬೇಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿಯೇ ಸರಿಯಾದ ಅಡಿಪಾಯ ಸಿಗಬೇಕು. ಉನ್ನತ ಮೌಲ್ಯಗಳು ಬಾಲ್ಯದಲ್ಲಿಯೇ ದೊರಕಿದರೆ ಆ ವಿದ್ಯಾರ್ಥಿ ದೇಶದ ಅದ್ಭುತ ಪ್ರಜೆಯಾಗುವುದರಲ್ಲಿ ಸಂದೇಹವಿಲ್ಲ. ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮ ಎನ್ನಿಸುವ ಶಿಕ್ಷಣವನ್ನು ಆಳ್ವಾಸ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇನ್ನು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ. ಕನ್ನಡ ಮಾಧ್ಯಮ ಶಾಲೆಗಳು ಎಂದಿಗೂ ಸೋಲಬಾರದು ಎಂಬ ಮಹತ್ವದ ಆಶಯದೊಂದಿಗೆ ಆರಂಭವಾದದ್ದು ಆಳ್ವಾಸ್ ಕನ್ನಡ ಶಾಲೆ. ಬೇರೆ ಕಡೆಗಳಲ್ಲಿ ಕನ್ನಡ ಶಾಲೆಗಳನ್ನು ವಿಲೀನಗೊಳಿಸಲಾಗುತ್ತಿದ್ದರೆ ಇಲ್ಲಿ ಮಾತ್ರ ಕನ್ನಡ ಮಾಧ್ಯಮ ಶಾಲೆ ಅದ್ಭುತವೆನ್ನಿಸುವ ರೀತಿಯಲ್ಲಿ ಬೆಳೆಯುತ್ತಲೇ ಇದೆ. 2009-10ರಿಂದ ಸತತವಾಗಿ 7 ವರ್ಷಗಳ ಕಾಲ SSLCಯಲ್ಲಿ 100% ಫಲಿತಾಂಶವನ್ನು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ದಾಖಲಿಸಿದ್ದಾರೆ. ಅದೇ ರೀತಿ 2011-12ರಲ್ಲಿ
ಪ್ರಜ್ವಲ್ ಎಂಬಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ SSLCಯಲ್ಲಿ 613 ಅಂಕಗಳನ್ನು ಗಳಿಸಿ ಅವನು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಕನ್ನಡ ಮಾಧ್ಯಮದಲ್ಲಿ ಗಳಿಸಿಕೊಟ್ಟಿದ್ದಾನೆ. ಅದೇ ರೀತಿ ಈ ಹೊಸ ಕ್ಯಾಂಪಸ್ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬೇಕಾಗುವ ಸಂಪೂರ್ಣ ಸೌಲಭ್ಯವನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸಂಪೂರ್ಣ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ಕನ್ನಡ ಮಾಧ್ಯಮ ಶಾಲೆಗಾಗಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಅದರಲ್ಲಿ ಉತ್ತಮ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹೀಗೆ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಕನ್ನಡ ಮಾಧ್ಯಮ ಶಾಲೆಯ ಈ ದತ್ತು ಶಿಕ್ಷಣ ಯೋಜನೆಯಲ್ಲಿ ಈ ವರ್ಷ 667 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಕನ್ನಡ ಕಟ್ಟುವ ಕೈಂಕರ್ಯವನ್ನು ಹೀಗೂ ಮಾಡಬಹುದು ಎಂಬುದಕ್ಕೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯೇ ಸಾಕ್ಷಿ. ಒಂದು ಪ್ರತಿ ಸಲದ ಒಂದು SSLC ರಿಸಲ್ಟ್ ನೋಡಿದ್ರೆ 100% ರಿಸಲ್ಟ್ ತುಂಬ ಶಾಲೆಗಳಲ್ಲಿ ಬರೋದು ತುಂಬ ಕಡಿಮೆ. ಅದರಲ್ಲಿ ನಮ್ಮ ಸತತವಾಗಿ 7ನೇ ಬಾರಿ ಕೂಡ ನಮ್ಮ ಶಾಲೆಯಲ್ಲಿ 100% ರಿಸಲ್ಟ್ ಬರ್ತದೆ ಅಂದರೆ ನಮಗೆಲ್ಲ ತುಂಬಾ ಖುಷಿ. ಅದೇ ರೀತಿ ನಾವು ಕೂಡ ಈ ಸಲ 100% ರಿಸಲ್ಟ್ ತೆಗಿಬೇಕು ಅಂತ ಒಂದು ಆಸೆನ ಇಟ್ಕೊಂಡಿದ್ದೇವೆ. ನಮ್ಮ ಆಳ್ವಾಸಲ್ಲಿ ಹೇಳಬೇಕಂದ್ರೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ವಿದ್ಯಾರ್ಥಿಗಳು ದೇಶದಿಂದ ಬಂದದಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂತಹ ಸಂಸ್ಕೃತಿಯನ್ನು ಕೂಡ ಇಲ್ಲಿ ನಮ್ಮ ಆಳ್ವಾಸಲ್ಲಿ ತೋರಿಸ್ತಾ ಇದ್ದಾರೆ. ಇದರಿಂದಾಗಿ ನಾವು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂತಹ ಸಂಸ್ಕೃತಿಯನ್ನು ನೋಡ್ಬೋದಾಗಿದೆ, ಕಲೆಗಳನ್ನು ನೋಡ್ಬೋದಾಗಿದೆ. ನಮಗೆಲ್ಲ ಗೊತ್ತಿರಲಿಲ್ಲ ಶ್ರೀಲಂಕನ್ ಡ್ಯಾನ್ಸ್, ಮಣಿಪುರಿ ಅವ್ರದ್ದೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಅವರ ನೃತ್ಯ ಹೇಗಿರುತ್ತೆ, ಅವ್ರದ್ದು ಕೂಡ ಒಂದು ಸಂಸ್ಕೃತಿ ಇರುತ್ತೆ, ಅದೆಲ್ಲ ಗೊತ್ತಾಗಿದೆ. ತುಂಬಾನೇ ಖುಷಿ ಆಗ್ತಿದೆ ಇಲ್ಲಿ ಬಂದು. ಆಳ್ವಾಸ್ ಪ್ರಾಥಮಿಕ ಶಾಲೆಯ ವಿಶಿಷ್ಟತೆಗಳನ್ನು ಪ್ರೌಢಶಾಲೆಯಲ್ಲೂ ಉಳಿಸಿಕೊಂಡು ಬರಲಾಗಿದೆ. ಪ್ರೌಢಶಾಲೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಯಾವುದೋ ಮ್ಯೂಸಿಯಂ ನೋಡುತ್ತಿದ್ದೇವೆಂದು ನಿಮಗನ್ಸಿದ್ರೂ ತಪ್ಪಿಲ್ಲ. ಇಲ್ಲಿರುವ ವೈವಿಧ್ಯಮಯ ಕಲಾಕೃತಿಗಳು ಇಡೀ ಶಾಲೆಗೆ ಒಂದು ವಿಭಿನ್ನ ಸ್ಪರ್ಶವನ್ನು ನೀಡಿವೆ. ಪ್ರೌಢಶಾಲೆಯ ಗಾಂಭೀರ್ಯತೆಗೆ ಹೊಸ ಅರ್ಥವನ್ನು ಇವು ಕಲ್ಪಿಸಿವೆ. ಇನ್ನು ಶಾಲೆಯ ಆವರಣದಲ್ಲೆಲ್ಲ ಪ್ರದರ್ಶಿಸಲಾಗಿರುವ ವರ್ಣಚಿತ್ರಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುವಲ್ಲಿ, ಅವರ ಕ್ರಿಯಾತ್ಮಕತೆಯನ್ನು ಬೆಳೆಸುವಲ್ಲಿ ಮುಖ್ಯ ಪಾತ್ರ ವಹಿಸಿವೆ. ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಗಿಂತ ವಿಭಿನ್ನವಾದ ಶಿಕ್ಷಣವನ್ನು ನೀಡಬಹುದು ಎಂಬ ಸಾಧ್ಯತೆಗಳನ್ನು ಹುಟ್ಟುಹಾಕಿದ ಶ್ರೇಯಸ್ಸು ಆಳ್ವಾಸ್ ಶಾಲೆಗೆ ಸಲ್ಲುತ್ತದೆ. ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಸ್ಥೆ ಹಾಕಿಕೊಂಡಿರುವ ಈ ಯೋಜನೆ ನಿಜಕ್ಕೂ ಪ್ರಶಂಸನೀಯವಾದದ್ದು. ಸಾಮಾನ್ಯವಾಗಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಕ್ಲಬ್ಗಳಿರುತ್ತವೆ. ಇಂತಹ ಸ್ಟೂಡೆಂಟ್ ಕ್ಲಬ್ಗಳು ಪ್ರಾಥಮಿಕ ಶಾಲೆಗಳಲ್ಲಿ ಇದ್ದರೆ ಹೇಗಿರ್ಬೋದು ನೀವೇ ನೋಡಿ. ಶಿಕ್ಷಣ ಎಂದರೆ ಅದು ಕೇವಲ ತರಗತಿಯ ಕಲಿಕೆಯಲ್ಲ. ಪಠ್ಯ ಪುಸ್ತಕಗಳಿಗಿಂತ ಹೊರತಾಗಿ ಹೊಸ ಸಾಧ್ಯತೆಗಳನ್ನು, ಅರಿವುಗಳನ್ನು ನೀಡುವ ಕ್ಷೇತ್ರವದು. ಕಲಿಕೆಯ ಹಂತದಲ್ಲಿ ಆರೋಗ್ಯಕರ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು ತುಂಬಾ ಮುಖ್ಯ. ಕಾಲೇಜುಗಳಲ್ಲಾದರೆ ವಿದ್ಯಾರ್ಥಿಗಳಿಗಾಗಿಯೇ ಕೆಲವು ವಿದ್ಯಾರ್ಥಿ ಸಂಘಗಳಿರುತ್ತವೆ, ಸ್ಟೂಡೆಂಟ್ ಆಕ್ಟಿವಿಟಿ ಕ್ಲಬ್ಗಳಿರುತ್ತವೆ. ಆದರೆ ಈ ಪ್ರಯತ್ನ ಶಾಲಾ ಹಂತದಲ್ಲಿಯೇ ಸಾಧಿತವಾದರೆ ವಿದ್ಯಾರ್ಥಿಗಳಿಗೆ ದೊರೆಯುವ ಯಶಸ್ಸೇ ಅಮೋಘವಾದದ್ದು. ಈ ಕಾರಣಗಳಿಂದಾಗಿ ಆಳ್ವಾಸ್ ಶಾಲೆಗಳಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಗಳನ್ನು ನಡೆಸಲಾಗುತ್ತಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತಗಳಲ್ಲಿರುವ ಈ ಸ್ಟೂಡೆಂಟ್ ಕ್ಲಬ್ಗಳು ಮಕ್ಕಳ ಮನೋವಿಕಾಸಕ್ಕೆ ಹೆದ್ದಾರಿಯಂತಿವೆ. ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಸಂಘಗಳನ್ನು ರೂಪಿಸಿರುವುದು ಇದರ ಇನ್ನೊಂದು ವಿಶೇಷತೆ. ಪ್ರಾಥಮಿಕ ಶಾಲೆಯ ಪುಟಾಣಿಗಳಿಗೆ ಅಕ್ಷರಗಳನ್ನು ನೆನಪಿಡುವ ಸ್ಪೆಲ್ ಬಿ, ಗಣಿತಕ್ಕೆ ಸಹಕಾರಿಯಾಗುವ ಅಬಾಕಸ್, ಖುಷಿ ನೀಡುವ ಗೇಮ್ಸ್ ಕ್ಲಬ್, ಪರಿಸರ ಪ್ರೀತಿ ಕಲಿಸಿಕೊಡುವ ನೇಚರ್ ಕ್ಲಬ್ಗಳಿದ್ದರೆ, ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಭಾಷಾ ಸಂಘಗಳು, ಯೋಗ, ಹಾಸ್ಯ ಸಂಘ, ಕುಕಿಂಗ್ ವಿದೌಟ್ ಫೈರ್ನಂತಹ ವಿಶಿಷ್ಟ ಸಂಘಗಳನ್ನು ಅಳವಡಿಸಲಾಗಿದೆ. ಇನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಇದಕ್ಕಿಂತ ಉನ್ನತ ಮಟ್ಟದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಅವರ ಕಲಿಕೆಗೆ ಪೂರಕವಾಗುವಂತೆ ಭಾಷೆ, ವಿಜ್ಞಾನ, ಲಲಿತಕಲೆ, ಯಕ್ಷಗಾನ, ನಾಟಕ, ಕ್ರೀಡೆಗೆ ಸಂಬಂಧಿಸಿದ ಸಂಘಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿ ಸಂಘಗಳು ಮಾಡ್ತಿದೆ. ಅದರ ಉದ್ದೇಶ ಏನಂದರೆ ಎಲ್ಲ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ, ಎಲ್ಲರಿಗೂ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಬರಲಿ ಅನ್ನೋದರ ಇದರ ಮುಖ್ಯ ಉದ್ದೇಶ ಆಗಿದೆ. ಪ್ರತಿ ವೀಕ್ ಶನಿವಾರ ಇಲ್ಲಿ ಕ್ಲಬ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ತುಂಬಾ ಹೆಲ್ಪ್ ಆಗ್ತಿದೆ. ಮತ್ತು ಒಂದು ಶಾಲೆ ಅಂದಮೇಲೆ ಅಲ್ಲಿ ಒಂದು ಸಂಘ ಇದ್ದೇ ಇರಬೇಕು. ಇದರಿಂದ ನಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ಬೇರೆ ಆ್ಯಕ್ಟಿವಿಟೀಸ್ಗಳು ತೊಡಗಲಿಕ್ಕೂ
ನಮಗೂ ಹೆಲ್ಪ್ ಆಗುತ್ತೆ. ಮತ್ತು ಸ್ಟೇಜ್ ಫಿಯರ್ ಅನ್ನೋದು ನಮಗೆ ಇದರಿಂದ ಹೋಗುತ್ತೆ. ಇದರಿಂದ ಉತ್ತಮ ಮೌಲ್ಯಗಳನ್ನು ನಾವು ಪಡ್ಕೋಬೋದು ಅಂತ ಹೇಳ್ತಿದ್ದೇನೆ. ಹಾಗೆ ಇದೆಲ್ಲ ಸ್ಕೂಲಲ್ಲಿ ಜಾರಿಯಾದರೆ ಒಳ್ಳೆಯದು. ಪ್ರತಿ ಸಂಘಕ್ಕೂ ಒಂದೊಂದು ಸೂಚನಾ ಫಲಕ ನೀಡಲಾಗಿದ್ದು ಮಕ್ಕಳ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳ ಪ್ರದರ್ಶನಕ್ಕೆ, ಉತ್ತಮ ಹವ್ಯಾಸಗಳ ಬೆಳವಣಿಗೆಗೆ ಈ ಸ್ಟೂಡೆಂಟ್ ಕ್ಲಬ್ಗಳು ಪೂರಕವಾಗಿವೆ. ಶಿಕ್ಷಣಕ್ಕೆ ಕಲೆ, ಸಂಸ್ಕೃತಿ, ಕ್ರೀಡೆ ಸೇರಿದಾಗ ಮಾತ್ರ ವಿದ್ಯೆಯ ಉದ್ದೇಶ ಸಾರ್ಥಕವಾಗುತ್ತದೆ. ಈ ಸಾರ್ಥಕತೆಗೆ ದೊಡ್ಡ ವೇದಿಕೆ ಕಲ್ಪಿಸಿದ್ದು ಆಳ್ವಾಸ್. ಶಿಕ್ಷಣವೆಂದರೆ ಕೇವಲ ಅಕ್ಷರಾಭ್ಯಾಸವಲ್ಲ. ವಿದ್ಯಾರ್ಥಿಯನ್ನು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿಸಬೇಕೆಂದರೆ ಅಕ್ಷರ ಜ್ಞಾನದ ಜೊತೆಗೆ ಕಲೆ, ಕ್ರೀಡೆ, ಸಂಸ್ಕೃತಿಗೂ ಕೂಡ ಅಷ್ಟೇ ಮಹತ್ವವನ್ನು ನೀಡಬೇಕು. ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಉತ್ತೇಜಿಸುವುದಕ್ಕಾಗಿ ಆಳ್ವಾಸ್ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡಲಾಗಿದೆ. ಭರತನಾಟ್ಯ ಹಾಗೂ ಶಾಸ್ತ್ರೀಯ ಸಂಗೀತದ ಅಭ್ಯಾಸಕ್ಕೆಂದೇ ಶಾಲೆಯಲ್ಲಿ ಪ್ರತ್ಯೇಕ ಸಮಯವನ್ನು ಮೀಸಲಿರಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳಿಗೆ ಈ ವಿಷಯಗಳ ಕುರಿತು ಹೆಚ್ಚಿನ ತರಬೇತಿ ನೀಡಲಾಗುತ್ತಿದೆ. ವಿವಿಧ ಸ್ಪರ್ಧೆಗಳಿಗೆ ಅವರನ್ನು ತರಬೇತುಗೊಳಿಸಲಾಗುತ್ತಿದೆ. ಇನ್ನು ಯಕ್ಷಗಾನ, ಕರಾವಳಿಯ ಈ ಗಂಡು ಕಲೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯ ಆಕರ್ಷಣೆ ಎಂದೇ ಹೇಳಬಹುದು. ಆವರಣದಲ್ಲಿ ಕಂಡುಬರುವ ಯಕ್ಷಗಾನದ ಶಿಲ್ಪಗಳು ಮಕ್ಕಳಲ್ಲಿ ಹೆಚ್ಚಿನ ಸ್ಫೂರ್ತಿಯನ್ನು ತುಂಬಿವೆ. ಇದರ ಫಲವೇ ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ. ಯಕ್ಷಗಾನದಲ್ಲಿ ಆಸಕ್ತಿ ಇರುವ ಮಕ್ಕಳನ್ನು ಸೇರಿಸಿಕೊಂಡು ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಕಟ್ಟಲಾಗಿದ್ದು, ನಿರಂತರವಾಗಿ ಮಕ್ಕಳಿಗೆ ಯಕ್ಷಗಾನದ ಅಭ್ಯಾಸವನ್ನು ಹೇಳಿಕೊಡಲಾಗುತ್ತಿದೆ. ಗಣನೀಯ ಸಂಖ್ಯೆಯ ವಿದ್ಯಾರ್ಥಿಗಳು ಯಕ್ಷಗಾನ ಅಧ್ಯಯನ ಕೇಂದ್ರದ ಸದಸ್ಯರಾಗಿದ್ದು ಕಲಾಪೋಷಣೆಯಲ್ಲಿ ನಿರತರಾಗಿದ್ದಾರೆ. ಯಕ್ಷಗಾನದ ಮುಖವರ್ಣಿಕೆ ಹಾಕಿಕೊಂಡು ಗೆಜ್ಜೆ ಕಟ್ಟಿ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಧೀಗಿಣಗಳನ್ನು ಪ್ರದರ್ಶಿಸುತ್ತಿದ್ದರೆ ವೃತ್ತಿಪರ ಕಲಾವಿದರು ಕೂಡ ನಿಬ್ಬೆರಗಾಗುತ್ತಾರೆ. ಇಷ್ಟೇ ಅಲ್ಲ, ಆಳ್ವಾಸ್ ಚಿಣ್ಣರು ಮಲ್ಲಕಂಬ, ಮಾರ್ಷಲ್ ಆರ್ಟ್ಸ್ನಂತಹ ಸಾಹಸಿ ಕಲೆಗಳಲ್ಲೂ ಪ್ರವೀಣರು. ಸಂಸ್ಥೆಯ ದತ್ತು ಸ್ವೀಕಾರ ಯೋಜನೆಯಡಿಯಲ್ಲಿ ಮಲ್ಲಕಂಬದ 23 ವಿದ್ಯಾರ್ಥಿಗಳು ಉಚಿತ ಶಿಕ್ಷಣ ಪಡೆಯುತ್ತಿದ್ದಾರೆ. ನುಡಿಸಿರಿ, ವಿರಾಸತ್ ಸೇರಿದಂತೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಈ ಚಿಣ್ಣರು ತಮ್ಮ ಪ್ರತಿಭಾ ಪ್ರದರ್ಶನ ನೀಡಿದ್ದಾರೆ. ಮಲ್ಲಕಂಬದಂತಹ ಸಾಹಸಿ ಕಲೆಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಗ್ರಾಮ್ಯ ಪ್ರತಿಭೆಗಳಿಗೆ ಅತಿ ದೊಡ್ಡ ವೇದಿಕೆಯನ್ನು ಕಲ್ಪಿಸುವ ಕೆಲಸವನ್ನು ಡಾಕ್ಟರ್ ಆಳ್ವರು ಮಾಡುತ್ತಿದ್ದಾರೆ. ಆಳ್ವಾಸ್ ಕಲೆಯನ್ನ ಪೋಷಿಸುತ್ತಿದೆ, ಕಲಾವಿದರನ್ನು ಬೆಳೆಸುತ್ತಿದೆ. ಪುತ್ತಿಗೆಯಲ್ಲಿರುವ ಕಲೆಗಳಲ್ಲಿ ಈ ಕಲಾವಿದರ ಪಾಲೂ ಇದೆ. ಕಲೆಯ ಬಗೆಗಿನ ಆಸಕ್ತಿ, ಸಂಸ್ಕೃತಿಯ ಮೇಲಿನ ಗೌರವದಿಂದ ಡಾಕ್ಟರ್ ಮೋಹನ್ ಆಳ್ವರು ಅತಿ ದೊಡ್ಡ ಕಲಾ ಸಾಮ್ರಾಜ್ಯವನ್ನು ಕಟ್ಟುತ್ತಿರುವುದು ಎಲ್ಲರಿಗೂ ತಿಳಿದ ವಿಚಾರ. ಈ ನಿರಂತರ ಪ್ರಕ್ರಿಯೆಯಲ್ಲಿ ಆಳ್ವಾಸ್ನಲ್ಲಿ ಅನೇಕ ಕಲಾವಿದರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ಕಲೆಯ ಬಗ್ಗೆ ಆಸಕ್ತಿ ಇಲ್ಲದವರಿಗೂ ಕೂಡ ಕಲಾಭಿರುಚಿ ಮೂಡುವಂತೆ ಸಂಸ್ಥೆ ಮಾಡಿದೆ. ಇನ್ನು ಕಲೆಯ ಬಗ್ಗೆ ಜ್ಞಾನವಿರುವವರಿಗೆ ಪ್ರಾಮುಖ್ಯತೆ ನೀಡಿ ಸಂಸ್ಥೆ ಬೆಳೆಸಿದೆ. ಇದಕ್ಕೆ ಉತ್ತಮ ಉದಾಹರಣೆ ಆಳ್ವಾಸ್ ಪ್ರಾಥಮಿಕ ಶಾಲೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಾಘವೇಂದ್ರ. ಮಕ್ಕಳ ಪಾಲಿನ ಅಚ್ಚುಮೆಚ್ಚಿನ ಈ ರಘು ಅಣ್ಣ ಹುಟ್ಟು ಕಲಾವಿದ. ಆದರೆ ಬಾಲ್ಯದಲ್ಲಿದ್ದ ಕಷ್ಟಗಳಿಂದಾಗಿ ಅತಿ ಬೇಗ ಸಂಸಾರದ ಭಾರವನ್ನು ಅವರು ಹೊರಬೇಕಾಯಿತು. ಆದರೆ ಅವರು ಆಳ್ವಾಸ್ಗೆ ಬಂದು ಸೇರಿದಾಗ ಅವರಲ್ಲಿ ಅಡಗಿದ್ದ ಕಲಾವಿದ ಮತ್ತೆ ಜೀವ ಪಡೆದುಕೊಂಡ.
ಇಲ್ಲಿದ್ದ ಸಾಂಸ್ಕೃತಿಕ ಹಾಗೂ ಕಲಾತ್ಮಕ ವಾತಾವರಣ, ಕಲೆಗೆ ಸಿಗುತ್ತಿದ್ದ ಪ್ರೋತ್ಸಾಹ ಅವರಿಗೆ ಹೊಸ ಪ್ರೇರಣೆ ನೀಡಿತು. ಪರಿಣಾಮ ಅವರ ಕೈಯಲ್ಲಿ ಮಣ್ಣು ಶಿಲ್ಪವಾಯಿತು, ಮರಳು ಸುಂದರ ಆಕೃತಿ ಪಡೆದುಕೊಂಡಿತು. ಸುಪ್ತವಾಗುಳಿದಿದ್ದ ಕಲಾ ಪ್ರಜ್ಞೆ ಮತ್ತೆ ಜಾಗೃತವಾಯಿತು. ತಮ್ಮ ಕೆಲಸದ ಅವಧಿ ಮುಗಿದ ನಂತರ ಸಂಜೆಯ ವೇಳೆಗೆ ಕಲಾ ಪ್ರವೃತ್ತಿಗೆ ರಘು ಅಣ್ಣ ಸಮಯ ಮೀಸಲಿಡುತ್ತಾರೆ. ಶಾಲೆಯ ಆವರಣದಲ್ಲಿರುವ ಮಣ್ಣು ಮರಳುಗಳಿಂದ ಸುಂದರ ಕಲಾಕೃತಿಗಳನ್ನು ರಚಿಸುತ್ತಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವ ರಘು ಅಣ್ಣನನ್ನು ಕಂಡರೆ ಆಳ್ವಾಸ್ ಚಿಣ್ಣರಿಗೆ ಹೆಚ್ಚಿನ ಅಕ್ಕರೆ. ಇಂತಹ ಸುಂದರ ವಾತಾವರಣದಲ್ಲಿ ತಮ್ಮ ಕಲೆಯನ್ನು ಬೆಳೆಸುತ್ತಿರುವ ಆಳ್ವಾಸ್ ಬಗ್ಗೆ ರಘು ಅಣ್ಣನಿಗೆ ಹೆಚ್ಚಿನ ಗೌರವವಿದೆ. ಕಲೆ, ಸಂಸ್ಕೃತಿ, ಸಾಹಿತ್ಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಆಳ್ವಾಸ್ ಸಿದ್ಧಪಡಿಸುತ್ತಿದೆ. ಇದಕ್ಕೆ ಪುತ್ತಿಗೆ ಶಾಲೆಯಲ್ಲಿರುವ ಅನುಪಮ ಕಲಾಕೃತಿಗಳೇ ಸಾಕ್ಷಿ. ಕಲೆಯನ್ನು ಕೇವಲ ತರಗತಿಯಲ್ಲಿ ಹೇಳಿಕೊಡುತ್ತೇವೆಂದರೆ ಅದು ಎಂದಿಗೂ ಸಾಧ್ಯವಾಗದು. ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಾಹಿತ್ಯವನ್ನು ಹೇಳಿಕೊಡುವ ಮೊದಲು ಅದರ ಬಗ್ಗೆ ಅವರಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಬೇಕು, ಕಲಾಭಿರುಚಿಯನ್ನು ಹುಟ್ಟಿಸಬೇಕು. ಹಾಗಾದಾಗ ಮಾತ್ರ ಚಿಕ್ಕ ಮಕ್ಕಳು ಕಲೆಯನ್ನು ಗೌರವಿಸಲು, ಅದನ್ನು ಉಳಿಸಿಕೊಂಡು ಹೋಗಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಇಂತಹ ಅಭಿರುಚಿಯನ್ನು ಬೆಳೆಸಲು ಆಳ್ವಾಸ್ ಪ್ರೌಢಶಾಲೆ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡಿದೆ. ನೀವು ಪುತ್ತಿಗೆಯ ಪ್ರೌಢಶಾಲಾ ಆವರಣವನ್ನು ನೋಡಿದಾಗ ವಿದ್ಯಾರ್ಥಿಗಳಲ್ಲಿ ಕಲಾಸಕ್ತಿಯನ್ನು ಹೀಗೂ ಬೆಳೆಸಬಹುದು ಎಂಬ ಭಾವನೆ ಮೂಡದೇ ಇರಲು ಸಾಧ್ಯವೇ ಇಲ್ಲ. ಶಾಲೆಯ ಪ್ರವೇಶ ದ್ವಾರದಲ್ಲಿಯೇ ನಿರ್ಮಿತವಾಗಿರುವ ಯಕ್ಷಗಾನದ ಬೃಹತ್ ಮುಖವರ್ಣಿಕೆಗಳು ಶಾಲೆಗೆ ಸಾಂಸ್ಕೃತಿಕ ಸ್ಪರ್ಶವನ್ನು ನೀಡಿದರೆ, ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಸಮಕಾಲೀನ ಶಿಲ್ಪಗಳು ಅದನ್ನು ವಿಭಿನ್ನವಾಗಿಸಿವೆ. ಇನ್ನು ಬದುಕಿನ ಏರಿಳಿತಗಳನ್ನು ಬಿಂಬಿಸುವ ಹಾವು ಏಣಿಯಾಟದ ಶಿಲ್ಪ ಒಂದು ಬಗೆಯ ಗಾಂಭೀರ್ಯವನ್ನು ಆವರಣಕ್ಕೆ ಕಟ್ಟಿಕೊಟ್ಟಿದೆ ಎಂದೇ ಹೇಳಬಹುದು. ಒಟ್ಟಿನಲ್ಲಿ ಇಲ್ಲಿರುವ ಶಿಲ್ಪ ಕಲಾಕೃತಿಗಳು ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಣಾತ್ಮಕ ಮನೋಭಾವವನ್ನು ಒದಗಿಸಿದೆಯಲ್ಲದೆ ಉನ್ನತ ಮಟ್ಟದ ಯೋಚನಾ ಲಹರಿಯನ್ನು ಅವರಲ್ಲಿ ಬೆಳೆಸುವಲ್ಲಿ ನಿಜಕ್ಕೂ ಅಪರೂಪದ ಪ್ರಯತ್ನವಾಗಿದೆ. ಇನ್ನು ವಿದ್ಯಾರ್ಥಿಗಳು ಈ ಅಪರೂಪದ ಪ್ರಯತ್ನಕ್ಕೆ ಅದ್ಭುತವಾಗಿ ಸ್ಪಂದಿಸುತ್ತಾರೆ ಎಂಬುದು ಕೂಡ ಅಷ್ಟೇ ವಿಶೇಷ ಸಂಗತಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆಳ್ವಾಸ್ನ ಪುಟ್ಟ ಸದಸ್ಯರ ಅದ್ಭುತ ಲೋಕ. ಇದು ಈ ವಾರದ ವಿಶೇಷ. ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.